ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಕೊಪ್ಪ ಹಾಗೂ ವನಶೆಟ್ಟಿಹಳ್ಳಿ ಗ್ರಾಮಗಳಲ್ಲಿ ಸೋಮವಾರ ಕಂದಾಯ ಇಲಾಖೆಯ ವಿಶೇಷ ಆಂದೋಲನ ನಡೆಯಿತು. ಸ್ವತಃ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ ಅವರೇ ಗ್ರಾಮಗಳಿಗೆ ಖುದ್ದು ಭೇಟಿ ನೀಡಿ ಈ ಪೌತಿ ಖಾತಾ ಆಂದೋಲನ 2 ಹಾಗೂ ಪಿಂಚಣಿ ಅದಾಲತ್ ಕಾರ್ಯಕ್ರಮಗಳಿಗೆ ಚಾಲನೆಯನ್ನ ನೀಡಿದ್ದಾರೆ. ಈ ವೇಳೆ ಸಾರ್ವಜನಿಕರಿಂದ ನೇರವಾಗಿ ಅರ್ಜಿಗಳನ್ನ ಸ್ವೀಕರಿಸಿದ ಜಿಲ್ಲಾಧಿಕಾರಿಗಳು ಈ ಪೌತಿ ಸೇರಿ ಕಂದಾಯ ಇಲಾಖೆಯ ವಿವಿಧ ಸೇವೆಗಳನ್ನ ಹೇಗೆ ಸುಲಭವಾಗಿ ಪಡೆಯಬಹುದು ಎಂಬ ಬಗ್ಗೆ ಜನರಿಗೆ ಕೂಲಂಕುಷವಾಗಿ ಮಾಹಿತಿಯನ್ನ ನೀಡಿದ್ದಾರೆ. ಕಂದಾಯ ಅಧಿಕಾರಿಗಳೇ ಹಳ್ಳಿಗೆ ಬಂದಿರುವ ಈ ಅಪರೂಪದ ಅವಕಾಶಗಳನ್ನ ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ಆರತಿ ಸೇರಿದಂತೆ ಇಲಾಖೆಯ ಹಲವು ಅಧಿಕಾರಿಗಳು ಹಾಜರಿದ್ದು ಜನರ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಮುಂದಿನ ಕ್ರಮ ಕೂಡ ನಾವು ಮಾಡ್ತೀವಿ ಅಂತ ಕೂಡ ತಿಳಿಸಿದ್ದೀವಿ. ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಪೌತಿ ಖಾತೆ ಆಂದೋಲನವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪ್ರತಿ ಒಂದು ತಾಲೂಕು ಮತ್ತು ಎಲ್ಲಿ ಜಾಸ್ತಿ ಇದೆ, ನಮ್ಮ ಜಿಲ್ಲೆಯಲ್ಲಿ 34 ಹೋಬಳೀಸಲ್ಲಿ 6,000ಕ್ಕಿಂತ ಹೆಚ್ಚು ಪೌತಿ ಖಾತೆ ಇದೆ. ಪೌತಿ ಖಾತೆ ಮಾಡಲಿಕ್ಕೆ ಒಬ್ಬ ರೈತರಿಗೆ ಎಷ್ಟು ಸರಿ ಆಫೀಸ್ಗೆ ಹೋಗಬೇಕು, ಅದೆಲ್ಲ ಕಷ್ಟ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಮನೆಗೆ ವಿಸಿಟ್ ಮಾಡಬೇಕು. ಮತ್ತು ರೈತರಿಗೆ ಅದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳು ಇದ್ದರೆ ಅದನ್ನು ಇಮಿಡಿಯೇಟಾಗಿ RIಗಳು BAOಗಳು ಅವರಿಗೆ ಹೇಳ್ಕೊಡ್ಬೇಕು. ಈಗ ಉದಾಹರಣೆಗೆ ವಂಶವೃಕ್ಷ ಕೊಡಬೇಕು, ಮರಣ ಪ್ರಮಾಣ ಪತ್ರ ಕೊಡಬೇಕು, ಅದೇ ರೀತಿಯಲ್ಲಿ ಆಧಾರ್ ಕಾರ್ಡು ಅಫಿಡೇವಿಟ್ ಕೊಡಬೇಕು. ಸೊ ಇಷ್ಟು ಡಾಕ್ಯುಮೆಂಟ್ಸನ್ನು ಅವ್ರು ತಂದು ಕೊಟ್ಟರೆ ನಾವು ಪೌತಿ ಖಾತೆಯನ್ನು 15 ಡೇಸಲ್ಲಿ ಮಾಡ್ತೀವಿ. ಬಟ್ ನಾವು ಫೀಲ್ಡ್ಗೆ ಬಂದಾಗ ನಮಗೆ ಗೊತ್ತಾಗೋದು ಏನಂತ ಹೇಳಿದ್ರೆ, ನಾವೇ ರೆವಿನ್ಯೂ ಡಿಪಾರ್ಟ್ಮೆಂಟಿಂದಲೇ ಅವರಿಗೆ ಫೆಸಿಲಿಟೇಟನ್ನು ಮಾಡಿಕೊಡ್ಬೇಕು. ಈಗ ಉದಾಹರಣೆಗೆ DT ಅವರೇ ಕೊಡ್ತಾರೆ ವಂಶವೃಕ್ಷ. ಸೊ DTಗಳಿಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಇದನ್ನು ಇಮಿಡಿಯೇಟಾಗಿ ಆ್ಯಸ್ ಪರ್ ದ ರೂಲ್ಸ್, ಈಗ ಸಾರ್ವಜನಿಕರಿಗೂ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಆ್ಯಸ್ ಪರ್ ರೂಲ್ಸ್ ಯಾರ್ಯಾರು ಲೀಗಲ್ ಹೇರ್ಸ್ ಇದ್ದಾರೆ ಅವರನ್ನು ಇನ್ಕ್ಲೂಡ್ ಮಾಡಿ ವಂಶವೃಕ್ಷ ಅನ್ನೋದು ನಾವು ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಮುಂದಿನ ದಿನಗಳಲ್ಲಿ ಸಿವಿಲ್ ಡಿಸ್ಪ್ಯೂಟ್ ಆಗಿ ಅದು ಒಂದು ಸ್ವರೂಪದಲ್ಲಿರುತ್ತೆ. ಸೊ ಹಾಗಾಗಿ ಎಲ್ಲರೂ ಆ್ಯಸ್ ಪರ್ ರೂಲ್ಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪ್ರತಿದಿನ ನಾವು ಇದನ್ನು ರಿವ್ಯೂ ಮಾಡ್ತಾ ಇದ್ದೀವಿ. ಕಂದಾಯ ಇಲಾಖೆಯಿಂದ ಸನ್ಮಾನ್ಯ ಕಂದಾಯ ಸಚಿವರು ಆ್ಯಂಡ್ ಆನರಬಲ್ DCM ಸರ್ ಡಾಕ್ಟರ್ G. ಪರಮೇಶ್ವರ್ ಸರ್ ಹ್ಯಾಸ್ ಟೋಲ್ಡ್ ಬೈ ಡಿಸೆಂಬರ್ ಎಂಡ್ ನಮ್ಮ ಜಿಲ್ಲೆಯಲ್ಲಿ ಪೌತಿ ಖಾತೆ ಯಾವುದು ಪೆಂಡಿಂಗ್ ಇರಬಾರ್ದು. ಇದು 2 ರೀಸನ್ಸ್. ಒಂದು, ಸ್ಟೇಟಿಂದ ಸೆಂಟರಿಂದ ಏನೇನು ಸಬ್ಸಿಡಿ ಮತ್ತು ಬೇರೆ ಬೇರೆ ಸೌಲಭ್ಯಗಳು ಸಿಗುತ್ತೆ, ಪೌತಿ ಆದವ್ರ ಹೆಸರಲ್ಲಿ ಇದ್ದರೆ ಆ ಸೌಲಭ್ಯಗಳು ನಿಮಗೆ ಸಿಗಲ್ಲ, ಮತ್ತು ಬೆಂಬಲ ಬೆಲೆ ಸಿಗಲ್ಲ. ಸೊ ಇಷ್ಟೆಲ್ಲ ಇಶ್ಯೂಸ್ ಇರೋದ್ರಿಂದ ದಯವಿಟ್ಟು ಅದನ್ನು ಮುಂದೆ ಬಂದು ನಿಮ್ಮಲ್ಲಿ ಏನಾದರೂ ಸಣ್ಣ ಪುಟ್ಟ ಇಶ್ಯೂಸ್ ಇದ್ದರೆ ಅದನ್ನು ಸರಿ ಮಾಡಿಕೊಂಡು, ಗೊಂದಲಗಳಿದ್ದರೆ ಸರಿ ಮಾಡಿಕೊಂಡು ತಾವು ಸರಿಯಾದ ವಂಶವೃಕ್ಷವನ್ನು ನಮಗೆ ಕೊಟ್ಟರೆ ಇಮಿಡಿಯೇಟಾಗಿ ನಾವು ಮಾಡಿಕೊಡ್ತೀವಿ. ಇನ್ಫ್ಯಾಕ್ಟ್ ನಾವು ವಂಶವೃಕ್ಷವನ್ನು ನಾಡ ಕಚೇರಿಯಲ್ಲಿ ಮಾಡ್ಕೊಂಡು ಬಂದರೆ ನಮ್ಮ ಅಪ್ಲಿಕೇಶನಲ್ಲಿನೇ ಡೈರೆಕ್ಟ್ ಅದು ಫುಲ್ ಆಗುತ್ತೆ. ಸೊ ನಾವು ಏನು ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಾ ಇದ್ದೀವಿ, ಇದು ಸಾರ್ವಜನಿಕರಿಂದ, ಮುಖ್ಯವಾಗಿ ರೈತರಿಂದ ಕೂಡ ನಮಗೆ ಒಂದು ಸಹಕಾರ ಸಿಕ್ಕಿದ್ರೇನೆ ನಾವು ಮುಂದೆ ಇದನ್ನು ಇಷ್ಟು ಮಟ್ಟಕ್ಕೆ ನಾವು ಸಕ್ಸಸ್ ಮಾಡೋಕ್ಕೆ ಆಗುತ್ತೆ. ಈಗಾಗಲೇ ನಾವು 1.5 ಲಕ್ಷ ಪೌತಿ ಖಾತೆ ಮಾಡಿದ್ದೀವಿ ಮತ್ತು ಕಂದಾಯ ಗ್ರಾಮಗಳದ್ದು ಮಾಡಿದ್ದೀವಿ. ಅದು